ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ರಾಘವೇಂದ್ರ ಸ್ವಾಮಿಯ ಕರುಣೆ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಕರುಣೆ ಇಲ್ಲ ಅಂದರೆ ಅವರ ಮಹಿಮೆ ಅಂತಲೇ ಹೇಳ್ಬೋದು. ಅವರು ನಮ್ಮ ಮನಸ್ಸಿನಲ್ಲಿ ಒಂದು ಆಸೆಯನ್ನು ಮೂಡಿಸಿ, ಆ ಆಸೆಯನ್ನು ಯಾವ ರೀತಿ ಒಳ್ಳೆಯ ದಾರಿಯಲ್ಲಿ ಬದುಕುವುದು ಎಂದು ತಿಳಿಸುತ್ತಾರೆ. ಅದಕ್ಕೆ ಒಂದು ಕಥೆನೇ ಇದೆ. ಅದನ್ನು ನೋಡೋಣ ಬನ್ನಿ. ಈ ಕಥೆಯಲ್ಲಿ ಕೊನೆಯಲ್ಲಿ ಒಂದು ಮನಸ್ಸಿಗೆ ಮುಟ್ಟುವ ಪಾಠವೇ ಇದೆ. ಇದನ್ನು ಕೊನೆಯವರೆಗೂ ನೋಡಿ. ತುಂಬ ವರ್ಷಗಳ ಹಿಂದೆ ತುಂಗಭದ್ರಾ ನದಿಯ ತೀರದಲ್ಲಿ ಒಂದು ಬಡ ರೈತನಿದ್ದನು. ಅವರಿಗೆ ಹೆಂಡತಿ, ಇಬ್ಬರು ಮಕ್ಕಳು ಇದ್ದರು. ಅವರಿಗೆ ಮಳೆ ಬೆಳೆ ಸರಿಯಾಗಿ ಆಗದಿದ್ದಲ್ಲಿ ಅವರಿಗೆ ಬಡತನ ಬಿಡಲಿಲ್ಲ. ಒಂದು ದಿನ ಅವರ ಹೆಂಡತಿ ಕೇಳಿದಳು, ನೀವು ತುಂಬ ಪ್ರಾಮಾಣಿಕತೆಯಿಂದ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ನಾವು ಬಡತನದಿಂದ ಬದುಕುವಂತಾಯಿತು. ಇನ್ನು ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಅಂತ ಕೇಳಿದಾಗ ರಾಮಣ್ಣ ಹೇಳಿದರು, ಏನು ಭಯಪಡಬೇಡ, ಆ ದೇವರು ಮತ್ತು ಗುರುಗಳು ನಮ್ಮ ಜೊತೆ ಇದ್ದೇ ಇರುತ್ತಾರೆ. ಅವರು ನಮಗೆ ದಾರಿ ತೋರಿಸುತ್ತಾರೆ. ನಮ್ಮ ಪ್ರಯತ್ನವನ್ನು ಬಿಡಬಾರದು ಎಂದು ರಾಮಣ್ಣ ಹೇಳಿದನು. ಅದನ್ನು ಕೇಳಿ ಹೆಂಡತಿಗೆ ಒಂದು ಆಸೆ ಮೂಡಿತು. ಸರಿ ಆಯಿತು, ನಾವು ಇನ್ನು ಕೆಲಸ ಮಾಡೋಣ ಎಂದು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದರು. ಆದರೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟವಾಯಿತು. ಅಂಥ ಪರಿಸ್ಥಿತಿ ಬಂದ ಸಮಯದಲ್ಲಿ ಒಂದು ವಯಸ್ಸಾದ ವ್ಯಕ್ತಿ ಅವರ ಮನೆ ಬಳಿ ಬಂದು ಊಟವನ್ನು ಕೇಳಿದರು. ಅವರು ಅವರ ಮನೆಯಲ್ಲಿ ಇದ್ದದ್ದಲ್ಲಿ ಸ್ವಲ್ಪವನ್ನು ಅವರಿಗೆ ಕೊಟ್ಟರು. ಅದನ್ನು ನೋಡಿ ಆ ವೃದ್ಧ ಹೇಳಿದರು, ನೀವು ತುಂಬ ಬಡತನದಲ್ಲಿದ್ದೀರಾ ಅಂತ ಕಾಣುತ್ತೆ. ನೀವು ಒಮ್ಮೆ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅವರು ನಿಮಗೆ ತುಂಬ ಸಹಾಯ ಮಾಡುತ್ತಾರೆ. ನಿಮ್ಮ ಬಡತನ ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಮಂತ್ರಾಲಯಕ್ಕೆ ಹೋಗಬೇಕೆನ್ನ ಆಸೆ ರಾಮಣ್ಣನಿಗೆ ಮೂಡಿತು. ಸರಿ, ನಾಳೆಯೇ ನಾನು ಮಂತ್ರಾಲಯಕ್ಕೆ ಹೋಗಿ ಬರುತ್ತೇನೆ ಎಂದು ಹೆಂಡತಿ ಮಕ್ಕಳಿಗೆ ಹೇಳಿ ಹೊರಟನು. ಆದರೆ ದಾರಿ ತುಂಬ ದೂರವಾಯಿತು. ಕಾಲಿನಲ್ಲಿ ಚಪ್ಪಲಿ ಇರಲಿಲ್ಲ. ಬಿಸಿಲು ತೀವ್ರವಾಗಿತ್ತು. ಆದರೂ ರಾಮಣ್ಣ ತನ್ನ ನಂಬಿಕೆಯನ್ನು ಬಿಡಲಿಲ್ಲ. ನಾನು ಹೋಗುತ್ತೇನೆ. ಆ ಗುರುಗಳು ನನಗೆ ಆಶೀರ್ವಾದ ಮಾಡುತ್ತಾರೆ. ಅವರು ನನಗೆ ಮಂತ್ರಾಕ್ಷತೆ ಕೊಡುತ್ತಾರೆ. ಅದನ್ನು ತೆಗೆದುಕೊಂಡು ಬಂದು ನಾನು ಮನೆಯಲ್ಲಿ ಇಟ್ಟರೆ ನನಗೆ ಬಡತನ ದೂರವಾಗುತ್ತದೆ. ನಾನು ನನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಧೈರ್ಯದಿಂದ ಹೊರಟನು. ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಮುಂದೆ ತಲೆಬಾಗಿ ಕಣ್ಣೀರು ಹಾಕಿ, ಗುರುವೇ, ನನಗೆ ಸಹಾಯ ಮಾಡು. ನಮ್ಮ ಮನೆಯಲ್ಲಿ ಬಡತನ ತುಂಬ ಕಷ್ಟಗಳನ್ನು ಕೊಡುತ್ತಿದೆ. ನೀವು ಸಹಾಯ ಮಾಡಿ. ಮಳೆ ಬೆಳೆ ಸರಿಯಾಗಿ ಆದರೆ ನನ್ನ ಸಾಲಗಳು ತೀರುತ್ತವೆ, ನನ್ನ ಕಷ್ಟಗಳು ತೀರುತ್ತವೆ. ನನಗೆ ಸಹಾಯ ಮಾಡಿ ಗುರುಗಳೇ. ನಿಮ್ಮ ಆಶೀರ್ವಾದ ನನಗೆ ಸಿಕ್ಕರೆ ಸಾಕು ಅಂತ ಕೇಳುತ್ತಿರುವಾಗ ಅಲ್ಲಿದ್ದ ಪಂಡಿತರು ಮಂತ್ರಾಕ್ಷತೆಯನ್ನು ಕೊಟ್ಟು, ನೀನು ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡು, ಆ ಎಲ್ಲದನ್ನು ರಾಘವೇಂದ್ರ ಸ್ವಾಮಿಯೇ ನೋಡಿಕೊಳ್ಳುತ್ತಾರೆ ಎಂದು ಹೇಳಿ ತೀರ್ಥವನ್ನು ಕೊಡುತ್ತಾರೆ. ಸರಿ ಎಂದು ಹೇಳಿ ರಾಮಣ್ಣ ಹಿಂತಿರುಗಿ ಬಂದು ಇನ್ನಷ್ಟು ಪ್ರಾಮಾಣಿಕತೆಯಿಂದ ಆಸೆಯಿಂದ ಕೆಲಸವನ್ನು ಮಾಡತೊಡಗಿದ. ಬೆಳಗ್ಗೆ ಎದ್ದು ಕೂಡಲೇ ಶ್ರೀ ರಾಘವೇಂದ್ರ ಸ್ವಾಮಿಯ ಮಂತ್ರವನ್ನು ಹೇಳುತ್ತಾ ದಿನವನ್ನು ಪ್ರಾರಂಭಿಸಿದನು. ವೃದ್ಧರಿಗೆ, ಅನ್ನವನ್ನು ಇಲ್ಲದಿರುವವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದನ್ನು ಹೆಚ್ಚಾಗಿ ಕಲಿತನು. ನನ್ನ ಬಳಿ ಏನಿದೆಯೋ ಅದರಲ್ಲಿ ನಾನು ಸಹಾಯ ಮಾಡುತ್ತೇನೆ. ನನಗೆ ಆ ಗುರುಗಳು ಧೈರ್ಯ ಕೊಟ್ಟಿದ್ದಾರೆ ಅಂತ ಹೇಳಿ ಹೊಲಕ್ಕೆ ಹೊರಟು ಕೆಲಸವನ್ನು ಮಾಡತೊಡಗಿದ. ಇದನ್ನೆಲ್ಲ ನೋಡಿದ ಅಲ್ಲಿದ್ದ ಜಮೀನುದಾರರು ಅಲ್ಲಿಗೆ ಬಂದು, ನೀನು ತುಂಬ ಒಳ್ಳೆ ಕೆಲಸ ಮಾಡುತ್ತಿದ್ದೀಯ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದ್ದೀಯ, ನಿನಗೆ ನಾನು ಒಳ್ಳೆ ಬೀಜವನ್ನು ಕೊಡುತ್ತೇನೆ, ಕೃಷಿಗೆ ಬೇಕಾಗುವ ಎಲ್ಲ ಸಹಾಯವನ್ನು ಮಾಡುತ್ತೇನೆ ಅಂತ ಹೇಳಿ ಅವರಿಗೆ ಕೃಷಿಗೆ ಬೇಕಾಗಿರುವ ಒಳ್ಳೆ ಬೀಜವನ್ನು, ಕೃಷಿಗೆ ಬೇಕಾಗಿರುವ ಎಲ್ಲವನ್ನು ಕೊಡುತ್ತಾರೆ. ಆಗ ಖುಷಿಯಿಂದ ರಾಮಣ್ಣ ಹೊಲವನ್ನು ಬಿತ್ತಿ ಆ ಬೀಜವನ್ನು ಹಾಕುತ್ತಾರೆ. ಆ ವರ್ಷ ತುಂಬ ಚೆನ್ನಾಗಿ ಮಳೆ ಬೆಳೆ ಎಲ್ಲವೂ ಆಗುತ್ತೆ.
ಅದರಿಂದ ರಾಮಣ್ಣನಿಗೆ ಸಾಲವೆಲ್ಲವೂ ತೀರುತ್ತದೆ. ಇದರಿಂದ ಅವರ ಹೆಂಡತಿ ಮಕ್ಕಳು ತುಂಬ ಖುಷಿಯಾಗಿ ಇರುತ್ತಾರೆ. ಆದರೆ ರಾಮಣ್ಣನಿಗೆ ಒಂದು ಮಾತ್ರ ಅರ್ಥವಾಯಿತು. ನನ್ನ ಗುರುಗಳು ಹೇಳಿಕೊಟ್ಟಿದ್ದು ಕಷ್ಟದಲ್ಲಿದ್ದರೂ ಬೇರೆಯವರಿಗೆ ಸಹಾಯ ಮಾಡಬೇಕು ಎಂದು ಆಸೆ ನನಗೆ ಕೊಟ್ಟರು. ಅದನ್ನು ಮುಂದುವರಿಸುತ್ತಾ ತನ್ನ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ಬದುಕುತ್ತಿದ್ದ. ಒಂದು ದಿನ ನಾನು ಮಂತ್ರಾಲಯಕ್ಕೆ ಹೋಗಿ ಬರುತ್ತೇನೆ ಎಂದು ಮಂತ್ರಾಲಯಕ್ಕೆ ಹೋಗಿ ಮತ್ತೆ ಮಂತ್ರಾಲಯದ ಬೃಂದಾವನ ಮುಂದೆ ತಲೆಬಾಗಿದ. ಸ್ವಾಮಿ, ನಿನ್ನಯ ಕರುಣೆಯಿಂದ ನಾನು ಚೆನ್ನಾಗಿದ್ದೇನೆ. ನನ್ನ ಬಡತನ ದೂರವಾಯಿತು. ಅದಕ್ಕೆ ನಿನ್ನ ಆಶೀರ್ವಾದಕ್ಕಾಗಿ ಬಂದಿದ್ದೇನೆ. ನನ್ನ ಆಶೀರ್ವಾದ ಮಾಡು ಎಂದು ರಾಮಣ್ಣ ಕೇಳಿದರು. ಇದನ್ನು ಕೇಳಿಸಿಕೊಂಡ ಅಲ್ಲಿದ್ದ ಹಿರಿಯರು, ಗುರುಗಳು ನಮಗೆ ಯಾವುದಾದರೂ ಒಂದರಲ್ಲಿ ಆಸೆ ಮೂಡಿಸಿ ಅದರಲ್ಲಿ ಒಳ್ಳೆಯ ದಾರಿಯಲ್ಲಿ ನಡೆಯುವಂತೆ ಮಾಡಿ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ತಿದ್ದಿ ಕರೆದುಕೊಂಡು ಹೋಗುತ್ತಾರೆ. ಅದೇ ಗುರುಗಳು. ಇವರನ್ನು ನಂಬಿದರೆ ಯಾರೂ ತಪ್ಪು ದಾರಿಯಲ್ಲಿ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ರಾಮಣ್ಣ, ಹೌದು ಗುರುಗಳೇ, ನಿಮ್ಮಿಂದ ನಾನು ಬಹಳ ಕಲಿತೆನು. ನನಗೆ ಸಿರಿ ಸಂಪತ್ತು ಎಲ್ಲ ಸಿಕ್ಕಿದೆ. ಆದರೂ ನಾನು ಇನ್ಮುಂದೆ ಪ್ರಾಮಾಣಿಕತೆಯಿಂದ ಇದೇ ರೀತಿ ಜೀವನವನ್ನು ಮಾಡುತ್ತೇನೆ. ನೀವು ಕಲಿಸಿಕೊಟ್ಟ ಪಾಠವನ್ನು ನಾನು ಮರೆಯುವುದಿಲ್ಲ ಎಂದು ರಾಮಣ್ಣ ಹೇಳಿ ಹೊರಟನು. ಅಂದಿನಿಂದ ರಾಮಣ್ಣ ತನ್ನ ಹೆಂಡತಿ ಮಕ್ಕಳಿನಲ್ಲಿ ಖುಷಿಯಲ್ಲಿದ್ದರೂ ಅವರು ಇರುವುದರಲ್ಲಿ ಸಹಾಯ ಮಾಡುವುದು ಅವರ ಮಕ್ಕಳಿಗೆ ಹೇಳುತ್ತಿದ್ದನು. ಕಷ್ಟದಲ್ಲಿರುವಾಗ ದೇವರನ್ನು ನಂಬಿಕೆ ಇಟ್ಟು ಗುರುಗಳ ಮೇಲೆ ಭರವಸೆ ಇಟ್ಟು ನಡೆದುಕೊಂಡು ಹೋಗಿ, ಆ ದೇವರು ನಮ್ಮನ್ನು ಕಾಪಾಡುತ್ತಾನೆ ಎಂದು ಹೇಳುತ್ತಿದ್ದರು. ಅದನ್ನು ನೋಡಿದ ಆ ಊರಿನ ಜನರು ತುಂಬ ಖುಷಿಯಿಂದ ಆ ಮಂತ್ರಾಲಯದ ಸ್ವಾಮಿಗಳ ದರ್ಶನ ಮಾಡಿ ಎಷ್ಟೋ ಜನಕ್ಕೆ ಆ ಗುರುಗಳ ಪವಾಡವೆಂದರೆ ಏನು ಎಂದು ತಿಳಿಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಗುರುಗಳ ಮೇಲೆ ನಂಬಿಕೆ ಇಟ್ಟು ನಾವು ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದಾಗ ಅವರೇ ನಮ್ಮನ್ನು ಕರೆಸಿಕೊಳ್ಳುತ್ತಾರೆ ಎಂದು ಈ ರಾಮಣ್ಣ ಕಥೆಯಲ್ಲಿ ಕೇಳಿದೆವು. ಇನ್ನಷ್ಟು ಶ್ರೀ ರಾಘವೇಂದ್ರ ಸ್ವಾಮಿಯ ಕಥೆಗಳನ್ನು ಕೇಳಬೇಕೆಂದರೆ ನಮ್ಮ ಚಾನಲ್ ಮೂಲಕ ಕಮೆಂಟ್ನಲ್ಲಿ ತಿಳಿಸಿ. ನಾವು ಇನ್ನಷ್ಟು ರಾಘವೇಂದ್ರ ಸ್ವಾಮಿಯ ಪವಾಡಗಳನ್ನು ತಿಳಿಸುತ್ತೇವೆ. ಧನ್ಯವಾದಗಳು.